ಈ ಎಡೆ ಲಾಸ್ಟು. ಅಲ್ಲಿ ಕಡ್ಡಿ ತೋಟ ಕಾಣ್ತಿದೆಯಲ್ಲ, ಆ ಕಡ್ಡಿ ತೋಟ ಲಾಸ್ಟು. ಹೋದಂಗೆ ಬಾಕ್ಸ್ ಟೇಪಲ್ಲಿದೆ ಜಾಗ ನೋಡಿ. ಇದು ರೋಡು ನೋಡಿ. ಈ ಕಡೆ ಆ ಕಡೆ ಮಣ್ಣು ರೋಡು ನೋಡಿ. ಇದು ಹತ್ತಾಗ ಹೋಗೋಕ್ಕೂ ಜಮೀನು ರೋಡು. ಇದು ಆ ಊರಿಂದ ಬರೋ ರೋಡು ನೋಡಿ. ಇದು ಇತ್ತಾಗ ಹೋಗೋ ರೋಡು. 1 ಎಕರೆ 19 ಗುಂಟೆ. ಒಂದು ಬೋರಿದೆ. ಒಂದು 40 ತೆಂಗಿನ ಸಸಿ ಇದೆ. ರೋಡಲ್ಲಿ ಏನು ತೊಂದರೆ ಇಲ್ಲ. ಉಳಿದ ಮನೆಗಳೆಲ್ಲ ಇದೆ. NH ಹೈವೇಯಿಂದ ಇಲ್ಲಿಗೆ ಒಂದು 2 ಕಿಲೋಮೀಟ್ರ್ ಆಗುತ್ತೆ. ಹೈವೇಯಿಂದ 1 ಎಕರೆ 19 ಗುಂಟೆ ಜಾಗ. ಈ ಜಾಗ ಬಂದು ಬೆಂಗಳೂರಿಂದ 85 ಕಿಲೋಮೀಟ್ರ್ ಆಗುತ್ತೆ. ಕೆಲವು ಒಂದು 15 ಸೊಸಿ ಚಿಕ್ಕ ಸೊಸಿ ಇದೆ, ತೆಂಗಿನ ಸೊಸಿ. ಮಿಕ್ತವೆಲ್ಲ ಸ್ವಲ್ಪ ಆಲ್ರೆಡಿ ಫಲ ಕೊಡ್ತಾಯಿದೆ. ಈ ಮಣ್ಣು ತುಂಬ ರೆಡ್ ಸಾಯಿಲು, ಏನು ಬೇಕಾದರೂ ಬೆಳಿಬೋದು. ಮಣ್ಣಲ್ಲಂತಕ್ಕದ್ದು ತುಂಬ ಚೆನ್ನಾಗಿದೆ. ಫಲ ಏನು ಬೇಕಾದ್ರೂ ಮಾಡ್ಬೋದು ಇದರಲ್ಲಿ. ಬೋರಲ್ಲಿ ಆಲ್ರೆಡಿ 2 ಇಂಚ್ ನೀರಿದೆ, 2.5 ಇಂಚಿದೆ ನೀರು ನೋಡಿಲಿ. ಎಲ್ಲ ಇದೇ ಥರ ಫಲ ಕೊಡ್ತಾಯಿದೆ. ಹಿಂಗೆ ಹೋದಂಗೆ ತುಂಬ ಚೆನ್ನಾಗಿದೆ ಜಾಗ. ಮಾತ್ರ ಫೈನಾಗಿದೆ. ಚಿಕ್ಕದಾಗಿ ಫಾರ್ಮ್ ಹೌಸ್ ಮಾಡ್ಕೊಂಡು 1.5 ಎಕರೆಲಿ ಒಂದು ಮನೆ ಕಟ್ಕೊಂಡು ಆರಾಮಾಗಿರೋಣ ಅನ್ನೋರಿಗೆ ಈ ಜಾಗ 7 ಮಡ್ದಂಗಿದೆ ಜಾಗ. ತುಂಬ ರೆಡ್ ಸಾಯಿಲು ನೋಡಿ. ಆಲ್ರೆಡಿ ಫಲ ಹೆಂಗೆ ಕೊಡ್ತಾಯಿದೆ. ತೆಂಗಿನ ಮರಗಳೆಲ್ಲ ತುಂಬ ಚೆನ್ನಾಗಿದೆ. ಫಲ ಹೆಂಗೆ ಕೊಡ್ತಾಯಿದೆ. 1 ಎಕರೆ 29 ಗುಂಟೆ. ಒಂದು 3/4 ಕಿಲೋಮೀಟ್ರು ಮುಂಡ್ ರೋಡು 3/4 ಕಿಲೋಮೀಟ್ರು ನೋಡಿ. ಫಲ ಹೆಂಗಿದೆ. ಬೋರೆಲ್ಲ ಇದೆ. ತುಂಬ ಚೆನ್ನಾಗಿದೆ. ಒಳ್ಳೆ ಬಾಕ್ಸ್ ಟೈಪಲ್ಲಿದೆ ಜಾಗ. ಅಂತೂ ಸೂಪರಾಗಿದೆ. ಇವ್ರು ಬಂದು ಒಂದು ಕುಂಟೆ ಬಂದು 1,50,000 ಹೇಳ್ತಾಯಿದ್ದಾರೆ ನೋಡಿ. ಬೋರ್ ಇದೆ. 1,50,000 ಹೇಳ್ತಿದ್ದಾರೆ. ನೆಗೋಷಿಯಬಲ್ ಇದೆ. ಬೋರು ಇದೆ. ಜಾಗ ಚೆನ್ನಾಗಿದೆ. ಜಾಗನಂತೂ ತುಂಬ ಚೆನ್ನಾಗಿದೆ. ಏನು ಬೇಕಾದರೂ ಮಾಡ್ಬೋದು ನೋಡಿ. ಎಳ್ನೀರು ಫಲ ಸೂಪರಾಗಿದೆ. ಹಣ್ಣಿನ ಗಿಡ, ಅಡಿಕೆ ಗಿಡ ಹಾಕೊಂಡು ಫೆನ್ಸಿಂಗ್ ಮಾಡ್ಕೊಂಡು ಆರಾಮಾಗಿರೋವಂಥವ್ರಿಗೆ ಇದು 7 ಮಡ್ದಂಗಿದೆ ಜಾಗ. ಮಾತ್ರ 1 ಎಕರೆ 19 ಗುಂಟೆ. ಒಳ್ಳೆ ಬಾಕ್ಸ್ ಟೈಪಲ್ಲಿದೆ. ತುಂಬ ಚೆನ್ನಾಗಿದೆ. ಕ್ಲಿಯರಾಗಿದೆ. ದಾಖಲಾತಿ ಡೈರೆಕ್ಟ್ ರಿಜಿಸ್ಟ್ರಿಗಿದೆ. ಓನರ್ ಹತ್ರ ಡೈರೆಕ್ಟ್ ಸೀಟಿಂಗು. ಹೈವೇಯಿಂದ 2 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಂದ 85 ಕಿಲೋಮೀಟ್ರ್ ಆಗುತ್ತೆ. ಜಾಗ ಮಾತ್ರ ಚೆನ್ನಾಗಿದೆ. ಒಳ್ಳೆ ರೆಡ್ ಸಾಯಿಲು. ರೋಡ್ಗೂ ಏನು ತೊಂದರೆ ಇಲ್ಲ. ರೋಡ್ ಪೇಸು ಒಂದು 100 ಅಡಿ ಸಿಕ್ಕುತ್ತೆ ರೋಡ್ಗೆ. ಜಾಗ ತುಂಬ ಚೆನ್ನಾಗಿದೆ. ಒಂದು 15 ಸೊಸಿ ಚಿಕ್ಕ ಸೊಸಿನ ಒಟ್ಟು ಒಂದು 40 ತೆಂಗಿನ ಮರ ಬರ್ತದೆ. 45ರಿಂದ